ಎಲ್ಲಾದರೂ ಹೊರಗಡೆ ಹೋಗಿ ಮನೆಯ ಒಳಗಡೆ ಬರ್ತಾ ಇದ್ದಾಗೆ ತುಂಬ ಬಾಯಾರಿಕೆ ಆಗಿರುತ್ತೆ. ಇಲ್ಲ ಕೆಲವೊಮ್ಮೆ ನಮ್ಮ ದೇಹದ ಉಷ್ಣತೆ ಕೂಡ ಹೆಚ್ಚಾದಾಗ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಏನಾದರೂ ತಂಪಾಗಿ ಕುಡಿಬೇಕು ಅಂತ ಅಂದ್ಕೊಳ್ತೇವೆ. ಅಂಥ ಹೊತ್ತಲ್ಲಿ ನಮಗೆ ತಕ್ಷಣಕ್ಕೆ ನೆನಪಾಗೋದು ಅಂತ ಅಂದರೆ ಲಿಂಬೆಹಣ್ಣಿನ ಪಾನಕ ಇಲ್ಲ ಮಜ್ಜಿಗೆ. ಇನ್ನು ಕೆಲವೊಮ್ಮೆ ನಮಗೆ ಏನಾದರೂ ಕಾಳುಗಳಿಂದ ಮಾಡಿರುವ ಜ್ಯೂಸು ಮಾಡಿ ಕುಡಿಬೇಕು ಅಂತ ಅಂದ್ಕೊಳ್ತೇವೆ. ನಾನು ಈ ದಿನ ಹೆಸರು ಕಾಳು ಮತ್ತು ರಾಗಿಯನ್ನು ಸೇರಿಸಿ ಒಂದು ರುಚಿಕರವಾದ ಆರೋಗ್ಯಕರವಾದ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 1/4 ಕಪ್ ಆಗುವಷ್ಟು ಹೆಸರು ಕಾಳು ಮತ್ತು ರಾಗಿಯನ್ನು ಕ್ಲೀನಾಗಿ ತೊಳೆದು ಒಂದು 3ರಿಂದ 4 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ರಾಗಿಯನ್ನು ತುಂಬ ಕ್ಲೀನಾಗಿ ತೊಳೆದೇ ನೆನೆಸಿಟ್ರೆ ಒಳ್ಳೆಯದು. ಇವೆರಡರ ಪ್ರಮಾಣವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು ಸರಿ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ. ಇದರೊಟ್ಟಿಗೆ ಒಂದು 1/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, ಚಿಕ್ಕ ತುಂಡಾಗುವಷ್ಟು ಶುಂಠಿ, ಒಂದು 5ರಿಂದ 6 ಮೆಣಸಿನ ಕಾಳನ್ನು ಬಳಸಿದ್ದೇನೆ. ಇಲ್ಲಿ ನಿಮಗೆ ಮೆಣಸಿನಕಾಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಇದನ್ನು ಒಂದು ಜರಡಿಯ ಮೇಲೆ ಇಟ್ಟು ಗಾಳಿಸ್ಕೊಳ್ಬೇಕು. ಈ ರೀತಿ ಇಲ್ಲ ಕಾಟನ್ ಬಟ್ಟೆಯ ಮೇಲೂ ಕೂಡ ಇಟ್ಟು ಗಾಳಿಸ್ಕೊಳ್ಬೋದು. ಇಲ್ಲಿ ರಾಗಿ ಮತ್ತು ಹೆಸರು ಕಾಳನ್ನು ನೀವು ರಾತ್ರಿಯೇ ನೆನೆಸಿ ಇಟ್ಟರೆ ಬೆಳಗ್ಗೆಗೆಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಬಂದರು. ಅಂದರೆ ಹೆಚ್ಚಿ ನೆನೆಸಿದ ಹಾಗೆ ಇದರಲ್ಲಿ ಬರುವ ಹಾಲಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಈ ರೀತಿ ಗಾಳಿಸಿ ಆದಮೇಲೆ ಇಲ್ಲಿ ಬರುವಂಥ ಗಸಿಯನ್ನು ಕೂಡ ವೇಸ್ಟು ಅಂತ ಬಿಸಾಕಬೇಡಿ. ದೋಸೆ ಮಾಡುವಾಗ ಅಕ್ಕಿಯೊಟ್ಟಿಗೆ ರುಬ್ಬಿದ್ರೆ ಆ ದೋಸೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲೂ ಕೂಡ ಇನ್ನೂ ಒಳ್ಳೆಯ ಅಂಶಗಳು ಹಾಗೆ ಇರೋದರಿಂದ ಬಿಸಾಕಬೇಡಿ. ಬಳಕೆ ಮಾಡೋದ್ರಿಂದ ದೋಸೆನೂ ಕೂಡ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಗಾಳಿಸಿ ಆದಮೇಲೆ ಇದಕ್ಕೆ ಒಂದು 1/4 ಚಮಚ ಉಪ್ಪು ಹಾಗೆ ನಿಮಗೆ ಬೇಕಾಗುವಷ್ಟು, ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಸಿಹಿಯನ್ನು ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸರಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ. ಆದಷ್ಟು ಸಕ್ಕರೆಯ ಬದಲಿಗೆ ಬೆಲ್ಲವನ್ನೇ ಬಳಸಿ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ಲ ರುಚಿಕರವಾದ ಹಾಗೆ ಆರೋಗ್ಯದಾಯಕವಾದ ಹೆಸರು ಕಾಳು ಮತ್ತು ರಾಗಿಯ ಜ್ಯೂಸನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಬೇಸಿಗೆಯಲ್ಲಿ ಹಾಗೆ ದೇಹಕ್ಕೆ ತುಂಬ ಉಷ್ಣತೆ ಹೆಚ್ಚಾದಾಗ ಒಮ್ಮೆ ಮಾಡಿ ನೋಡಿ. ಧನ್ಯವಾದಗಳು.